ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ನ ರಿಸಲ್ಟ್ಸ್ ನೋಡೋಣ. ಸೊ ಲಾಸ್ಟ್ ಫ್ರೈಡೇ ನಾನು ಆ್ಯಕ್ಚುಲಿ ಟ್ರೇಡ್ ಮಾಡಿಲ್ಲ. ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಸಹ ನಾನು ಸಂಜೆ ಮೆಸೇಜ್ ಹಾಕಿದ್ದೆ. ಬಟ್ ಮೇನ್ ರೀಸನ್ ಏನಂದರೆ ಸ್ವಲ್ಪ ನಾನು ಪರ್ಸ್ನಲ್ ಎಮರ್ಜೆನ್ಸಿ ವರ್ಕಿಂದ ನಾನು ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನನಗೆ ಲಾಗಿನ್ ಮಾಡೋಕ್ಕೂ ಟೈಮ್ ಆಗಿರಲಿಲ್ಲ. ಅದರಿಂದ ಸ್ವಲ್ಪ ಈ ರೀತಿ ಒಂದು ಮೈಂಡ್ ಸೆಟ್ ಇರ್ಬೇಕಾದ್ರೆ ಮಾಡೋದ್ರಿಂದ ನನಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಟ್ರೇಡಿಂಗ್ ಮಾಡಿಲ್ಲ. ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ಅಂತ ಹೇಳ್ಬೋದು. ಬಟ್ ಫ್ರೈಡೇ ಟ್ರೇಡ್ ಮಾಡಿರೋ ಒಳ್ಳೆ ಒಂದು ಸೂಪರ್ ಡೂಪರ್ ಆಗಿರುವಂಥ ಒಂದು ಸೈಡ್ ವೇಸ್ ಮಾರ್ಕೆಟ್ ಸಿಕ್ಕಿತ್ತು. ಬಟ್ ಕರೆಂಟ್ ಟೈಮ್ ನಮ್ಮ ಒಂದು ಪರ್ಸ್ನಲ್ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಪರ್ಸ್ನಲ್ ಪ್ರಿಫರೆನ್ಸ್ ಕೊಟ್ಟೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿ ವೇರಿಯಸ್ ರೀಸನ್ಸ್ಗಳು ಬರುತ್ತೆ ನಿಮಗೆ. ಈ ವೀಕೆಂಡು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಬೇಸು ಈ ಒಂದು ಆಲ್ಗೋ ಟ್ರೇಡಿಂಗ್ನ ಯೂಸ್ ಮಾಡಿ ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ, ಅದರ ಜೊತೆಗೆ ಎಷ್ಟೆಷ್ಟು ದಿವಸ ಟ್ರೇಡಿಂಗ್ ಮಾಡಿಲ್ಲ ಏನಂತ ಸುಮಾರು ಒಂದು ವೀಡಿಯೋನ ರೆಕಾರ್ಡಿಂಗ್ ಮಾಡಿ ಅವರ ಒಂದು ವ್ಯೂಸ್ ಏನಿದೆ, ಅವರ ಒಂದು ಏನಂತಾರೆ ರಿವ್ಯೂಸ್ ಏನಿದೆ ಅದನ್ನ ರೆಕಾರ್ಡಿಂಗ್ ಮಾಡಿ ಕಳಿಸಿದ್ದಾರೆ. ಸ್ವಲ್ಪ ಎಡಿಟಿಂಗ್ ಸಹ ಹೇಳಿದರೆ ಅದು ಎಡಿಟಿಂಗ್ನ ಮಾಡಿ ಏನೇನು ಹೈಡ್ ಮಾಡಬೇಕು, ಏನೇನು ಕಟ್ ಮಾಡಬೇಕು, ಟ್ರಿಮ್ ಮಾಡಬೇಕು ನೋಡಿಕೊಂಡು ನೀಟಾಗಿ ಮಾಡಿ ನಾನು ಈ ವೀಕೆಂಡ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಒಂದು ಆಲ್ಗೋ ಟ್ರೇಡಿಂಗ್ ಅಂತ ಹೇಳಿದ್ರೆ ಪ್ರತಿದಿನ ಮಾಡಬೇಕು ಅಂತಲ್ಲ. ಸೊ ಈ ರೀತಿ ಒಂದು ಮೈಂಡ್ ಸೆಟ್ಟು ಇರಲಿ ಅನ್ನೋ ಪರ್ಪಸ್ಗೋಸ್ಕರ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಮ್ಮ ಇವತ್ತಿನ ಲರ್ನಿಂಗಲ್ಲಿ. ಓಕೆ, ಸೊ ಇವತ್ತು ಆಲ್ಮೋಸ್ಟ್ ನಮಗೆ ಒಂದು 668ನ ಪ್ರಾಫಿಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತು ನೋಡ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ಈ ರೀತಿ ಒಂದು ಸ್ಲೈಟ್ಲಿ ಹಿಡನ್ಬರ್ಗ್ನ ಒಂದು ರಿಪೋರ್ಟ್ ಬಂದಮೇಲೆ ಅಂತ ಅಂದ್ಕೊಂಡೆ. ಪ್ರಾಬಬ್ಲಿ ಸ್ಲೈಟ್ಲಿ ಗ್ಯಾಪ್ ಡೌನ್ ಓಪನ್ ಆದರೂ ನಾನು ನನ್ನ ಒಂದು ಪರ್ಸನಲ್ ಅಕೌಂಟಲ್ಲಿ ಪಿನ ಸೆಲ್ ಮಾಡಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಅದ್ರ ಜೊತೆಗೆ ಒಂದು ಸ್ಲೈಟ್ಲಿ ಒಂದು ಎಂಥ ಒಂದು ಬ್ರೇಕ್ ಇವನ್ಗೆ ಇದೆ ಅಂತಲೇ ಹೇಳೋದು. ಬಿಕಾಸ್ ಬೆಳಗಿನ ಒಂದು ಸೆಷನಲ್ಲಿ ಒಂದು 9:20 9:25 ಗ್ರೀನ್ ಬಂದಮೇಲೆ ಪ್ರಾಫಿಟ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ 2 ಸ್ಟಾಪ್ ಲಾಸ್ ಇಟ್ಟಾದಮೇಲೆ ನಮ್ಮೊಂದು ಟ್ರೇಡಿಂಗ್ನ ಕಾಸ್ಟ್ ಕ್ಲೋಸ್ ಮಾಡಿದೆ. ನಮ್ಮ ಒಂದು ಆಲ್ಗೋದಲ್ಲಿ ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನ್ ಇದ್ದರೂ ಸಹ ಆಲ್ಮೋಸ್ಟ್ 1,300 ರೂಪಾಯಿ ಗಂಟೆ ಪ್ರಾಫಿಟ್ ಬಂತಿತ್ತು ಅಂತ ಹೇಳ್ಬೋದು. ಬಟ್ ಅದಾದಮೇಲೆ ಈ ಒಂದು ಸಿಕ್ಕಾಬಿಟ್ಟೆ ದೊಡ್ಡ ಸ್ವಿಂಗ್ ಕೊಟ್ಟು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇರಬೇಕಾದ್ರೆ ಒಂದು ಮಾರ್ಕೆಟ್ ಬಿಡೋ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಅದೇ ರೀತಿಯೇ ಬಿದ್ದಿದೆ, ಬಟ್ ಬೆಳಗ್ಗೆ ಬಿದ್ದಿಲ್ಲ. ಈಗ ಒಂದು ಆಲ್ಮೋಸ್ಟ್ 3 ಗಂಟೆ ಒಂದು ಟೈಮಲ್ಲಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ವಿಕ್ಸ್ ಸಹ ಇನ್ಕ್ರೀಸ್ ಆಗಿದ್ದರಿಂದ ರಿಸ್ಕ್ ಬೇಡ ಅಂತ ಅಂದ್ಕೊಂಡು ಕ್ಲೋಸ್ ಮಾಡೋಷ್ಟರಲ್ಲಿ ಆ ಒಂದು ಸ್ವಿಂಗಲ್ಲಿ ಆಲ್ಮೋಸ್ಟ್ ಒಂದು ಪ್ರಾಫಿಟ್ ಒಂದು ಎಲಿಮಿನೇಟ್ ಅಥವಾ ಒಂದು ಮೆಲ್ಟ್ ಆಯಿತು ಅಂತ ಹೇಳೋದು, ಮೆಲ್ಟ್ ಡೌನ್ ಆಯಿತು ಅಂತ ನೋಡ್ಬೋದು. ಜಸ್ಟ್ ಶೇರ್ ಮಾಡ್ತಾಯಿದ್ದೀನಿ. ಸೊ ಸುಮಾರು ವೀಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ನಾನು ಮಾರ್ಜಿನ್ ಸಹ ಶೇರ್ ಮಾಡೋದು ಮಾಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ 42,000 ಮಾರ್ಜಿನ್ ಇದೆ, 25 ರೂಪಾಯಿನ ಒಂದು ಟ್ಯಾಕ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಒಂದು ನಮ್ಮ ಒಂದು ಆಲ್ಗೋನ ಡೀಟೇಲ್ಸ್ ಸ್ನೇಹಿತರೆ. ಸೊ ನಮ್ಮ ಒಂದು ಟ್ರ್ಯಾಕರ್ ಸಹ ಅಪ್ಡೇಟ್ ಮಾಡಿದ್ದೀನಿ. ಲಾಸ್ಟ್ ಗುರುವಾರ ಅಪ್ಡೇಟ್ ಮಾಡಿಲ್ಲ, 117 ರೂಪಾಯಿ ಅದು ಪ್ರಾಫಿಟ್ ಅಪ್ಡೇಟ್ ಮಾಡಿದ್ದೀನಿ. ನಮ್ಮ ರೀಸನ್ ಏನಕ್ಕೆ ಟ್ರೇಡ್ ಮಾಡಿಲ್ಲ ಅಂತ ಸಹ ಇಲ್ಲೂ ಸಹ ಹಾಕಿದ್ದೀನಿ. ಇದೆಲ್ಲ ಒಂದೊಂದು ರೀಸನ್ ಇರುತ್ತೆ. ಆ ಒಂದು ರೀಸನಿಂದ ನಮಗೆ ಒಂದು ಫ್ಯೂಚರಲ್ಲಿ ರೆಫರೆನ್ಸ್ ಬರಲಿ ಅನ್ನೋ ಪರ್ಪಸ್ಗೋಸ್ಕರ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಗೋದಲ್ಲಿ ಇಂಟ್ರೆಸ್ಟ್ ಇರೋರು ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್